ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಒಂದೊಂದು ಮಾಹಿತಿ ಚಾರ್ಜ್ ಶೀಟ್ ಫೈಲ್ ಆದಂತಹ ನಂತರದಲ್ಲಿ ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ. ಆರೋಪಿಗಳ ಮನಸ್ಸಿನಲ್ಲಿ ಆ ಕ್ರೌರ್ಯ, ಆ ಕ್ರೂರತ್ವ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನ ಈಗ ಸಿಕ್ಕಿರುವಂತಹ ಫೋಟೋಗಳು ತೋರಿಸ್ತಾ ಇದೆ. ಒಂದೊಂದು ಫೋಟೋನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಯಾವ ರೀತಿಯಾಗಿತ್ತು ಆ ಭೀಕರತೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ. ರೇಣುಕಾಸ್ವಾಮಿಯ ಹತ್ಯೆಯ ಭೀಕರತೆಗೆ ಫೋಟೋಗಳೇ ಸಾಕ್ಷಿ. ಒಂದೊಂದು ಫೋಟೋ ಕೂಡ ಬೇರೆ ಬೇರೆಯ ಕಥೆಯನ್ನ ಹೇಳ್ತಾ ಇದೆ. ಒಂದು ಫೋಟೋದಲ್ಲಿ ರೇಣುಕಾಸ್ವಾಮಿ ಶರ್ಟ್ ಬಿಚ್ಚಿಸಿ ಹಿಂಸೆಯನ್ನ ಮಾಡಿರೋದು ಗೊತ್ತಾಗುತ್ತೆ. ಹೊಡೆಯುವಾಗ ಬಿಟ್ಬಿಡಿ ಅಂತ ಬೇಡ್ಕೊಳ್ತಾ ಇರುವಂತಹ ಫೋಟೋ ಅದು ಮತ್ತೊಂದು ಫೋಟೋ. ಒಟ್ಟಾರೆಯಾಗಿ ಇನ್ನೊಂದು ಫೋಟೋದಲ್ಲಿ ಬನಿಯನ್ ಹಾಗೆ ಜೀನ್ಸ್ ಪ್ಯಾಂಟ್ ನಮಗೆ ಕಾಣಿಸುತ್ತೆ. ಅದಾದ ನಂತರ ಸಿಕ್ಕಂತಹ ಶವದ ಮೇಲೆ ಇದ್ದಿದ್ದು ಒಂದು ಟೀ ಶರ್ಟ್ ಮಾತ್ರ, ಪ್ಯಾಂಟ್ ಇರಲಿಲ್ಲ. ಅಂದ್ರೆ ಯಾವ ಸ್ಥಿತಿಯಲ್ಲಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದಂತಹ ನಂತರದಲ್ಲಿ ಆತನ ಶವವನ್ನ ತಗೊಂಡು ಆ ರಾಜಕಾಲುವೆಯ ಮೇಲೆ ಎಸೆಯಲಾಯಿತು ಅನ್ನುವುದನ್ನ ಆ ಫೋಟೋ ಹೇಳ್ತಾ ಇದೆ. ಒಟ್ಟು 3 ಫೋಟೋಗಳಲ್ಲಿ ಇಡೀ ಪ್ರಕರಣದಲ್ಲಿ ದರ್ಶನ್ ಗ್ಯಾಂಗ್ನ ಕ್ರೌರ್ಯದ ಅನಾವರಣ ಆಗುತ್ತೆ. ದರ್ಶನ್ ಗ್ಯಾಂಗ್ನ ಕ್ರೌರ್ಯದ ಕಥೆಯನ್ನ ನಾವು ನೋಡ್ತಾ ಇದೀವಿ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಂತಹ ನಂತರದಲ್ಲಂತೂ ಒಂದೊಂದೇ ಮಾಹಿತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಕಿಗೆ ಬರ್ತಾ ಇದೆ. ಒಟ್ಟು 3 ಫೋಟೋ ವಿಜಯ್. ಆ 3 ಫೋಟೋನಲ್ಲಿ ಇಡೀ ಗ್ಯಾಂಗ್ನ ಕ್ರೌರ್ಯ ಬದಲಾಗುತ್ತೆ. ನಮ್ಮ ವೀಕ್ಷಕರಿಗೆ ಆ ಫೋಟೋಗಳನ್ನ ತೋರಿಸ್ತಾ ಹೋಗೋಣ. ಯಾವ ರೀತಿಯಾಗಿತ್ತು ದರ್ಶನ್ ಗ್ಯಾಂಗ್ನ ಕ್ರೌರ್ಯ ಅಂತ ಹೇಳಿ 3 ಫೋಟೋನ ಗಮನಿಸ್ತಾ ಇದ್ದೀರಿ. 3 ಫೋಟೋಗಳು ಬೇರೆ ಬೇರೆ ಸಂದರ್ಭದ ಫೋಟೋಗಳು. 3 ಫೋಟೋಗಳು ಬೇರೆ ಸಂದರ್ಭದ ಫೋಟೋಗಳು. ಬಹುಶಃ ನಾವು ಮೊದಲಿಗೆ ನೋಡಬೇಕಾಗಿರುವಂತಹ ಫೋಟೋ ಈ ನಂಬರ್ 2 ಫೋಟೋ ಇದೆಯಲ್ಲ, ಇದನ್ನ ನಾವು ಮೊದಲಿಗೆ ನೋಡಬೇಕು. ಈ ಫೋಟೋದಲ್ಲಿ ರೇಣುಕಾಸ್ವಾಮಿಯ ದೇಹದ ಮೇಲೆ ಇರುವಂತಹ ಡ್ರೆಸ್ ಅನ್ನ ನೀವು ಗಮನಿಸಬೇಕು. ಯಾವಾಗಿದ್ದ ಫೋಟೋ ಇದು? ಪಟ್ಟಣಗೆರೆಯ ಶೆಡ್ಗೆ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬರಲಾಗುತ್ತೆ. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಕರ್ಕೊಂಡು ಬರಲಾಗುತ್ತೆ. ರಾಘವೇಂದ್ರ ಸೇರಿದಂತೆ ಇತರ ಆರೋಪಿಗಳು ಒಳಭಾಗಕ್ಕೆ ಹೋಗ್ತಾರೆ. ಹಾಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂಥವರು, ಮೊದಲೇ ಅಲ್ಲಿ ಉಪಸ್ಥಿತಿ ಇದ್ದಂಥವರು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಆತನ ಶರ್ಟ್ ಅನ್ನ ತೆಗೆದು ಹಾಕ್ತಾರೆ. ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗುತ್ತೆ. ಆ ಹಲ್ಲೆಯ ಪರಿಣಾಮ ರೇಣುಕಾಸ್ವಾಮಿ ಹೀಗೆ ಪ್ರಜ್ಞೆ ತಪ್ಪಿ ಬೆದ್ದು ಬಿಡ್ತಾನೆ. ಹೀಗೆ ಪ್ರಜ್ಞೆ ತಪ್ಪಿ ಬಿದ್ದಂತಹ ನಂತರದಲ್ಲಿ ಅದನ್ನ ಆ ಶೆಡ್ನ ಕೆಲಸಗಾರ ವಿನಯ್ನ, ಆ ಪಟ್ಟಣಗೆರೆಯ ಶೆಡ್ನ ಕೆಲಸಗಾರ ಅದನ್ನ ನೋಡಿ ಸಾರ್ ಯಾರಿಗೋ ಹೊಡಿತಾ ಇದ್ದಾರೆ ಅಂತ ಹೇಳಿ ಫೋನ್ ಮಾಡಿ ತಿಳಿಸ್ತಾನೆ. ಅವರಿಗೆ ಆ ಫೋಟೋನ ಕಳುಹಿಸುವಂತಹ ಕೆಲಸವನ್ನ ಮಾಡ್ತಾನೆ. ಅದೇ ಫೋಟೋ ಇದು. ವಿನಯ್ ಮೊಬೈಲ್ ನಿಂದ ರಿಟ್ರೀವ್ ಮಾಡಲಾಗಿರುವಂತಹ ಫೋಟೋ. ಈ ಫೋಟೋನ ಗಮನಿಸಿದ್ರೆ ಇನ್ನು 2ನೇ ಫೋಟೋ ಯಾವುದು? ನ್ಯೂಸ್ ಫಸ್ಟ್ ಬೆಳಗ್ಗೆಯಿಂದಾನು ಕೂಡ ಪ್ರಸಾರ ಮಾಡ್ತಾ ಇದೆ. ಎಕ್ಸ್ಕ್ಲೂಸಿವ್ ಫೋಟೋ, ರೇಣುಕಾಸ್ವಾಮಿಯ ಫೋಟೋ. ವಿನಯ್ಗೆ ಫೋಟೋ ಕಳಿಸಿದಂತ ನಂತರ ಸ್ಟೋನಿ ಬ್ರೋಕ್ ರೆಸ್ಟೋ ಬಾರ್ನಲ್ಲಿದ್ದಂತಹ ದರ್ಶನ್ ಹಾಗೆ ಗ್ಯಾಂಗ್ ನೇರವಾಗಿ ಅವರು ಬರುವಂತದ್ದು ಇದೇ ಪಟ್ಟಣಗೆರೆಯ ಶೆಡ್ಗೆ. ಪಟ್ಟಣಗೆರೆಯ ಶೆಡ್ಗೆ ಎಂಟ್ರಿ ಆಗುವಂತಹ ಸಂದರ್ಭದಲ್ಲೇ ದರ್ಶನ್ ಆಕ್ರೋಶದಿಂದ ಕುದಿತಾ ಇದ್ದು ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೆ ಬಂದಂತಹ ದರ್ಶನ್ ಹೀಗೆ ರೇಣುಕಾಸ್ವಾಮಿ ಮೇಲೆ ಮೈ ಮೇಲ್ ಬಟ್ಟೆ ಇತ್ತು. ಫಸ್ಟಿಗೆ ಬಂದಂತಹ ಸಂದರ್ಭದಲ್ಲಿ ಆ ಬಟ್ಟೆಯನ್ನೆಲ್ಲ ಬಿಚ್ಚ ಹಾಕಿ ಹೊಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ದರ್ಶನ್ ಹಾಗೆಯೇ ಗ್ಯಾಂಗ್ ಮೈ ಮೇಲೆ 1 ಪೀಸ್ ಬಟ್ಟೆ ಕೂಡ ಇಲ್ಲ. ರೇಣುಕಾಸ್ವಾಮಿ ಹಲ್ಲೆಗೊಳಗಾಗಿ ಆ ನೋವನ್ನ ತಾಳೋಕಾಗದೆ ಅಣುನಲ್ಲೂ ನೋವನ್ನ ಅನುಭವಿಸ್ತಾ ಬೇಡ್ಕೊಳ್ತಾ ಇರುವಂತಹ ಫೋಟೋ, ಕಣ್ಣೀರನ್ನ ಹಾಕ್ತಾ ಇರುವಂತಹ ಫೋಟೋ. ಎಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ರೇಣುಕಾಸ್ವಾಮಿ ಅಳ್ತಾ ಇರುವಂತಹ ಫೋಟೋ. ಅಳ್ತಾ ಇರುವಂತಹ ಸಂದರ್ಭದಲ್ಲೂ ತನ್ನ ಫೋಟೋನ ತೆಗಿತಾ ಇರುವಂತಹ ಆ ವ್ಯಕ್ತಿಯನ್ನ ರೇಣುಕಾಸ್ವಾಮಿ ನೋಡ್ತಿದ್ದಾರೆ. ಆ ಕಣ್ಣುಗಳೆಲ್ಲ ಅದು ಗೊತ್ತಾಗುತ್ತೆ. ರೇಣುಕಾಸ್ವಾಮಿ ಮೈ ಮೇಲೆ ಬಟ್ಟೆಗಳಿಲ್ಲ. ಆ ನಂತರ ಕೂಡ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗುತ್ತೆ. ಹಿಂಭಾಗದಲ್ಲಿರುವಂತಹ ಲಾರಿಗಳು, ಆ ಲಾರಿಗಳಿಗೆ ಎತ್ತಿ ಒಗೆಯಲಾಗುತ್ತೆ ರೇಣುಕಾಸ್ವಾಮಿಯ ದೇಹವನ್ನ. ಹಾಗೆ ಹೊಡೆದಂತಹ ನಂತರದಲ್ಲಿ ರೇಣುಕಾಸ್ವಾಮಿ ಜೂನ್ 8ನೇ ತಾರೀಕು ಸಂಜೆ 6ರಿಂದ 7 ಗಂಟೆಯ ಒಳಗೆ ಪ್ರಾಣವನ್ನ ಕಳ್ಕೊಂಡ್ಬಿಡ್ತಾರೆ. ಹಾಗೆ ಪ್ರಾಣವನ್ನ ಕಳ್ಕೊಂಡಂತಹ ನಂತರ ದೇಹವನ್ನ ಡಿಸ್ಪೋಸ್ ಮಾಡಬೇಕು. ಆಗ ರೇಣುಕಾಸ್ವಾಮಿ ಆತ ಹಾಕೊಂಡು ಬಂದಿದ್ದಂತಹ ಬಟ್ಟೆಯನ್ನ ಆತನ ಮೈ ಮೇಲೆ ಹಾಕಲ್ಲ. ಆ ಸಾಕ್ಷಿಯನ್ನ ನಾಶ ಮಾಡುವಂತಹ ಕೆಲಸಕ್ಕೆ ಆರೋಪಿಗಳು ಮುಂದಾಗ್ತಾರೆ. ಮತ್ಯಾವುದೋ ಟಿ ಶರ್ಟ್ ಅನ್ನ ಹಾಕ್ತಾರೆ ರೇಣುಕಾಸ್ವಾಮಿಯ ದೇಹಕ್ಕೆ. ಅದನ್ನ ಬಹಳ ಸೂಕ್ಷ್ಮವಾಗಿ ನೀವಿಲ್ಲಿ ಗಮನಿಸಬಹುದು. ಇದು ಇಡೀ ಪ್ರಕರಣದಲ್ಲಿ ಕೊನೆಯ ಹಂತದ ಫೋಟೋ. ಇದು ಸುಮ್ಮನಹಳ್ಳಿಯ ಬ್ರಿಡ್ಜ್ ಮೇಲೆ ಈ ಒಂದು ರೇಣುಕಾಸ್ವಾಮಿಯ
ಮೃತದೇಹವನ್ನ ಎಸೆದಂತಹ ಸಂದರ್ಭದಲ್ಲಿ ಆತನ ದೇಹದಲ್ಲಿದ್ದಂತಹ ಬಟ್ಟೆ, ಮೊದಲಿಗೆ ಬಂದಾಗ ಬಟ್ಟೆ ಹಾಕೊಂಡಿರ್ತಾನೆ, ಪ್ಯಾಂಟು ಇರುತ್ತೆ, ಬನಿಯನ್ನೂ ಇರುತ್ತೆ, ಶರ್ಟು ಇರುತ್ತೆ, ಅದನ್ನ ತೆಗೆದು ಶರ್ಟ್ ತೆಗೆದು ಹಲ್ಲೆಯನ್ನ ಮಾಡಲಾಗಿರುತ್ತೆ. ಅದಾದ ನಂತರ ದರ್ಶನ್ ಎಂಟ್ರಿ ಆದ್ಮೇಲೆ ಹೀಗೆ ಬಟ್ಟೆ ಬಿಚ್ಚಿ ಕಣ್ಣೀರನ್ನ ಹಾಕ್ತಾ ಇದ್ರು, ಕೈ ಮುಗಿದು ಬೇಡ್ಕೊಳ್ತಾ ಇದ್ರು, ಹಲ್ಲೆಯನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಶವವನ್ನ ಎಸೆಯುವಂತಹ ಸಂದರ್ಭ. ಶವವನ್ನ ಎಸೆದಂತಹ ಸಂದರ್ಭದಲ್ಲಿ ಪ್ಯಾಂಟ್ ಇಲ್ಲ, ಆತ ಹಾಕೊಂಡಿದ್ದಂತಹ ಅದೊಂದು ಅಂಡರ್ವೇರ್, ಅದಾದ್ಮೇಲೆ ಅದ್ಯಾವುದೋ ಟೀ ಶರ್ಟ್ ಅನ್ನ ರೇಣುಕಾ ಸ್ವಾಮಿಗೆ ಹಾಕಿ ಆತನ ದೇಹವನ್ನ ಅಲ್ಲಿ ಎಸೆದು ಹೋಗಿರ್ತಾರೆ. ಹೀಗೆ ಎಸೆದು ಹೋದಂತಹ ಸಂದರ್ಭದಲ್ಲೇ ನಾಯಿಗಳು ದೇಹದ ಮೇಲೆ ದಾಳಿ ಮಾಡ್ತಾ ಇದ್ದಿದ್ದನ್ನ ಒಬ್ಬ ಡೆಲಿವರಿ ಬಾಯ್ ನೋಡಿದ್ದು, ಆ ನಂತರ ಅಲ್ಲೇ ಇದ್ದಂತಹ ಅಪಾರ್ಟ್ಮೆಂಟ್ನ ಒಬ್ಬ ಸೆಕ್ಯೂರಿಟಿ ಗಾರ್ಡ್ನ ಗಮನಕ್ಕೆ ವಿಚಾರವನ್ನ ತಂದಿದ್ದು. ಅದಾದ ನಂತರ ಆ ಸೆಕ್ಯೂರಿಟಿ ಗಾರ್ಡ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೀಗೊಂದು ಶವ ಸಿಕ್ಕಿದೆ ಅನ್ನುವಂಥ ಮಾಹಿತಿಯನ್ನ ನೀಡಿದ್ದು. ಅದಾದ ಬಳಿಕ ಮತ್ಯಾರೋ 4 ಜನ ಹೋಗಿ ನಾವು ಕೊಲೆ ಮಾಡಿದ್ದು ಅಂತ ಹೇಳಿ, ದರ್ಶನ್ ಹೆಸರು ಹೊರಬರಬಾರ್ದು ಅಂತ ಹೇಳಿ ಹೋಗಿ ಶರಣಾಗಿದ್ದು. ಇಡೀ 3 ಫೋಟೋಗಳು ದರ್ಶನ್ ಗ್ಯಾಂಗ್ನ ಕ್ರೌರ್ಯವನ್ನ ಯಾವ ರೀತಿ ಹೇಳ್ತಾ ಇವೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ.